ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ಮಾರ್ನಿಂಗ್ ಏನಂದರೆ ಬೆಳಗ್ಗೆ ಲೇಟಾಗಿದ್ದೆ, ನಿಮಗೆಲ್ಲ ಗೊತ್ತಿದೆ ಕಣ್ಣು ನೋವಾಗಿದೆ ಅಂತೇಳಿ. ಸೊ ಐ ಡ್ರಾಪ್ಸ್ನ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಒಂದು ಮಾತ್ರ ಕಂಟಿನ್ಯೂಸ್ ಆಗಿ 2 ಡೇಸ್ ಏನೋ 1 ಅವರ್ಗೆ ಒಂದ್ಸರಿ ಹಾಕ್ಕೊಳ್ಳೇಬೇಕಾಗಿರುತ್ತೆ. ಹಾಗೆ ಒಂದು ರಾತ್ರಿ ಮತ್ತು ಬೆಳಗ್ಗೆ ಹಾಕ್ಕೋಬೇಕು. ಸೊ ರಾತ್ರಿ ಬೆಳಗ್ಗೆ ಹಾಕ್ಕೊಳ್ಳೋದು ಸ್ವಲ್ಪ ಹೆವಿ ಸ್ಟ್ರಾಂಗ್ ಇರುತ್ತೆ, ಕಣ್ಣು ತುಂಬ ಮಂಜು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಜಯಂತ್ ಹೇಳಿದ್ದು ಆರಾಮಾಗಿ ರೆಸ್ಟ್ ಮಾಡು, ಲಾಕ್ ಕೂಡ ಮಾಡಬೇಡ ಅಂತ ಹೇಳಿದ್ರು. ಬಟ್ ಮಾಡ್ತಾ ಇದ್ದೀನಿ. ಓಕೆ ಇರಲಿ ಬಿಡು, ಇನ್ನೇನು ಡೈಲಿ ಹೆಂಗೆ ಕೆಲಸ ಮಾಡ್ಕೊತೀನೋ. ಮತ್ತು ಸಿಂಪಲ್ ರಾಗ್ ರೂಟೀನ್ಸ್ ಆ್ಯಕ್ಚುಲಿ ನಾನು ತೋರಿಸೋದಿಲ್ಲ ನಿಮಗೆ. ಸೊ ಅದನ್ನು ಕೂಡ ತುಂಬ ಅಕ್ಸೆಪ್ಟ್ ಮಾಡಿ ತುಂಬ ಪ್ರೀತಿನ ನೋಡ್ತಾ ಇದ್ದೀರಾ, ಹಾಗಾಗಿ ಲಾಗ್ ಮಿಸ್ ಮಾಡಿಲ್ಲ. ಆ್ಯಂಡ್ ಬೆಳಗ್ಗೆ ಎದ್ದು ಏನೇನೆಲ್ಲ ಕೆಲಸ ಇರುತ್ತೆ ಅದನ್ನೆಲ್ಲ ಸಿಂಪಲಾಗಿ ಮುಗಿಸ್ಕೊಂಡಿದ್ದೀನಿ. ಆ್ಯಂಡ್ ಚಿಟ್ಟಿನೂ ಕೂಡ ರೆಡಿ ಮಾಡಿದ್ದೀನಿ. ಸೊ ಜಯಂತ್ ಕೂಡ ಹೊರಟಿದ್ದಾಯಿತು ಕೆಲಸಕ್ಕೆ. ಸ್ವಲ್ಪ ಲೇಟಾಗಿ ಎದ್ದಿದ್ದಕ್ಕೆ ಅದು ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ ಮೈಂಡೇ ಸ್ವಲ್ಪ ಆಫ್ ಅನ್ನಿಸ್ತಾ ಇದೆ. ಆಮೇಲೆ ಇವತ್ತು ಯೋಗ ಕೂಡ ನಾನು ಅಟೆಂಡ್ ಮಾಡಿಲ್ಲ. ಸೊ ನಮಗೆ ಒಂದು ಆಪ್ಷನ್ ಇದೆ, ಅವ್ರು ನನಗೆ ಸ್ಪೆಷಲಿ ಹೇಳಿರೋದೇನೆಂದರೆ, ಸೊ ನನಗೂ ಕೂಡ 3 ಮಕ್ಕಳು, ಅಂದರೆ ಅವ್ರ ಮಕ್ಕಳು ಆಲ್ರೆಡಿ ತುಂಬ ದೊಡ್ಡವರಿದ್ದಾರೆ. ಬಟ್ ಅವ್ರು ಹೇಳಿದ್ದು ಓಕೆ ನಾನು ನಿಮ್ಮದು ಚಾನಲೆಲ್ಲ ಚೆಕ್ ಮಾಡಿದ್ದೀನಿ, ನಿಮಗೆ 3 ಮಕ್ಕಳಲ್ವಾ, ನಿಮ್ಗೆ ಯಾವತ್ತಾದರೂ 5:30 ಕ್ಲಾಸ್ ಅಟೆಂಡ್ ಆಗೋಕ್ಕಾಗಲಿಲ್ಲ ಅಂದರೆ 11:30 ಕ್ಲಾಸ್ಗೆ ಅಟೆಂಡ್ ಆಗಿ ಅಂತೇಳಿ ಹೇಳಿದ್ದಾರೆ. ಸೊ ನನಗೆ ಅದು ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರನೇ ಇವತ್ತು 11ಗೆ ಅಂದರೆ 11:30ಗೆ ನಾನು ಅಟೆಂಡ್ ಆಗೋಣ, ಅಷ್ಟರೊಳಗಡೆ ಎಲ್ಲ ಮುಗಿಸ್ಕೊಳ್ಳೋಣ ಕೆಲಸ, ಹೆಂಗೂ ಲೇಟಾಗಿ ಎದ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೆ. ಇವತ್ತು ಚಿಟ್ಟಿಗೋಸ್ಕರ ಪುಳಿಯೋಗರೆ ಮಾಡಿದ್ದೆ, ತುಂಬ ಕ್ವಿಕ್ಕಾಗಿ ಆಗೋವಂಥದ್ದು, ಯಾಕಂದರೆ ಲೇಟಾಗಿ ಎದ್ದಿದ್ದೀನಿ ಗೊತ್ತಲ್ವಾ. ಸೊ ಹಾಗೆ ಪುಳಿಯೋಗರೆ ಮಾಡಿ ಅವನಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ, ಮತ್ತು ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡ್ಕೊತ ಮಿಂಚುನ ನೋಡ್ಕೊತ. ಸೊ ಮಿಂಚುಗೆ ಮೋಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಮಧ್ಯಾಹ್ನಕ್ಕೆ ಕಾಬೂಲಿ ಚಾನನ್ನು ನಾನು ನೆನೆ ಹಾಕಿಟ್ಟಿದ್ದೀನಿ. ಸೊ ರಾತ್ರಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ಮಿಟ್ಟುಗೋಸ್ಕರ ಇದು ಗಂಜಿ ಮಾಡ್ತಾ ಇದ್ದೀನಿ. ಹಾಗೆ ಗಂಜಿ ಗೊತ್ತಲ್ವಾ, ಲಾಸ್ಟ್ ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ, ವಿಸ್ಮಯ ಆರ್ಗ್ಯಾನಿಕ್ಸ್ ಅವ್ರದ್ದು. ಸೊ ತುಂಬ ಟೇಸ್ಟಿಯಾಗಿದೆ, ತುಂಬ ಹೆಲ್ತಿಯಾಗೂ ಕೂಡ ಅನ್ನಿಸ್ತಾ ಇದೆ, ಹಾಗಾಗಿ ಮಾಡಿಕೊಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಆ್ಯಂಡ್ ಇದ್ರ ಬಗ್ಗೆ ಕೇಳಿದ್ರಿ 1-2-3 ನನಗೆ ಕಮೆಂಟ್ಸ್ ಕೂಡ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅವರು ಡೀಟೇಲ್ಸ್ ಕೊಟ್ಟಿರ್ತೀನಿ, ಖಂಡಿತ ಅವ್ರನ್ನೊಮ್ಮೆ ಚೆಕ್ ಮಾಡಿ. ಪೂರ್ತಿ ಹಳ್ಳಿ ಸ್ಟೈಲಲ್ಲಿ ತುಂಬ ಹೆಲ್ತಿಯಾಗಿ ಮಾಡಿ ಕಳಿಸ್ತಾ ಇದ್ದಾರೆ. ಮೇ ಬಿ ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೂ ತುಂಬ ಯೂಸ್ ಆಗುತ್ತೆ. ಏನು ಗೊತ್ತಾ ಸರ, ಅವಳಿಗೆ ಗಂಜಿ ತಿನ್ನಿಸಿ ಮತ್ತು ಆಟ ಆಡಿಸ್ಕೊತ ಆಮೇಲೆ ಸ್ನಾನ ಗಿನ ಎಲ್ಲ ಮಾಡ್ಕೊಂಡ್ರಾಯ್ತು. ಫಸ್ಟ್ ನಾನು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಅದು ಕಣ್ಣಿಗೆ ಡ್ರಾಪ್ಸ್ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ. ಅದು ಹೆಂಗೆ ಮಲ್ಕೊಂಡಿದ್ದೀನೋ ಮಲ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಬೇಗ ಎದ್ದು ಯೋಗ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಸೊ ಎಲ್ಲ ಮುಗಿಸ್ಕೊಂಡೆ ಸ್ನಾನ ಮಾಡಿ ಫ್ರೆಶ್ ಆಗೋಣ ಅನ್ನೋದು ಆಲ್ರೆಡಿ ಪ್ಲ್ಯಾನ್ ಆಗಿತ್ತು. ಸೊ ಹೆಂಗೆ ಅಂದರೆ ನನಗೆ ಲಾಗ್ ಮಾಡೋಕ್ಕೂ ಕೂಡ ಒಂಥರ ಅನ್ನಿಸ್ತಾ ಇದೆ, ನನ್ನ ಕಣ್ಣು ಸರಿ ಇಲ್ದಿರೋದಕ್ಕೆ. ಆಮೇಲೆ ಆ ಗ್ಲೋಯಿಂಗ್ ಅನ್ನೋದು ಕಳ್ಕೊಂಡ್ಬಿಟ್ಟಿದ್ದೀನಿ, ಒಳಗಡೆಯಿಂದ ಮತ್ತು ಹೊರಗಡೆಯಿಂದ ಎರಡನ್ನೂ ಕಳ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಏನಂತಂದರೆ ಆ್ಯಕ್ಚುಲಿ ಚೇರ್ ಮೇಲೆ ನಾನು ಲ್ಯಾಪ್ಟಾಪ್ನ ಫಿಕ್ಸ್ ಮಾಡಿಕೊಂಡು ಆಲ್ರೆಡಿ ಯೋಗ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಪುಟಾಣಿನ ನೋಡಿದ್ರೆ ಎಲ್ಲಿ ಹಾಕೊಂಡಿದ್ದೀನಿ ಅಂತೇಳಿ. ಆ್ಯಕ್ಚುಲಿ ಇದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಕತೆ ಏನು ನಡೀತು ಅಂತ ಹೇಳಿ ಹೇಳ್ತೀನಿ. ಸೊ 5:05 ನಾನು ಯಾವಾಗ ಅಟೆಂಡ್ ಆಗ್ತೀನಲ್ಲ, ತುಂಬ ಪೀಸ್ಫುಲ್ಲಾಗಿ ಕಂಪ್ಲೀಟಾಗಿ ನಾನು ತುಂಬ ಚೆನ್ನಾಗಿ ಯೋಗ ಮಾಡ್ತಿದ್ದೆ. ಬಟ್ ಇವತ್ತೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಏನು ಅಂತಂದರೆ, ಇನ್ಯಾವುದೇ ಕಾರಣಕ್ಕೂ ಕೂಡ 11:30 ಬ್ಯಾಚ್ ಅಟೆಂಡ್ ಮಾಡಬಾರ್ದು ಅಂತೇಳಿ. ಯಾಕೆಂದರೆ ಯೋಗ ಅಂತಂದರೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಅದ್ರ ಮೇಲೇ ಹೋಗಬೇಕಾಗುತ್ತೆ. ಆ್ಯಂಡ್ ಅದರಲ್ಲಿ ಡೆಡಿಕೇಶನ್ ಆಗಿ ಅವ್ರೇನೇನೋ ಹೇಳ್ತಿರ್ತಾರೆ, ಆ ಇನ್ಫಾರ್ಮೇಷನ್ ಎಲ್ಲ ನನ್ನ ಕಿವಿಗೆ ಹೋಗಬೇಕು. ಆ್ಯಂಡ್ ಆಸನಗಳೆಲ್ಲ ಹೇಳ್ತಿರ್ತಾರೆ, ನನಗೆ ಅದೆಲ್ಲ ತುಂಬ ಇಷ್ಟ, ಕನೆಕ್ಟ್ ಆಗಿಬಿಟ್ಟಿದ್ದೀನಿ. ಬಟ್ ಇವತ್ತು ನೋಡಿದ್ರೆ ಇವಳು ಬರ್ತಾಳೆ, ಏನೇನೋ ಕೇಳ್ತಾಳೆ, ತಲೆ ತಿಂತಾಳೆ, ಅದು ಕೊಡಮ್ಮ ಇದು ಕೊಡಮ್ಮ ಅಂತಾಳೆ. ಈ ಪುಟಾಣಿ ನೋಡಿದ್ರೆ ಇಲ್ಲಿ ನೋಡಿ, ನಾನು ಹಾಕಿರೋ ಜಾಗ ಎಲ್ಲಿದೆ, ಅವಳು ಹೋಗಿರೋ ಜಾಗ ಎಲ್ಲಿದೆ. ಇತ್ತೀಚೆಗೆ ಮಿಂಚು ಏನು ಮಾಡ್ತಾಳೆ ಅಂದರೆ, ಎಲ್ಲಿ ಹಾಕಿರ್ತೀನೋ ಬೇರೆಲ್ಲೋ ಇರ್ತಾಳೆ. ಸೊ ಹಾಗೆಲ್ಲ ಮಾಡ್ತಾ ಇರುತ್ತೆ ಪಾಪು ಅದು. ಆಮೇಲೆ ಮೋಷನ್ ಸ್ಟಾರ್ಟ್ ಆಗಿದೆ ಪಾಪ, ಮತ್ತು ಅವಳಿಗೂ ಕೂಡ ಕ್ಲೀನಿಂಗ್ ಮಾಡ್ತಾನೆ ಇರಬೇಕು. ಆಮೇಲೆ ಯೂರಿನ್ ಮಾಡ್ಕೊತಾಳೆ, ಅವ್ರ ಅಕ್ಕನ ನೋಡ್ತಾಳೆ, ಆ ಕಡೆ ಈ ಕಡೆ ತಿರುಗ್ತಾಳೆ. ಸೊ ಇದೆಲ್ಲ ಮಾಡ್ತಿರ್ತಾಳೆ. ಇವ್ರ ನಡುವೆ ನನಗೆ ಆ್ಯಕ್ಚುಲಿ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲೇ ಇಲ್ಲ. ಸೊ ಅಲ್ಲಿ ನೋಡಿ ಕಿತ್ಮಿ ಏನು ಮಾಡ್ತಿದ್ದಾಳೆ, ನಾನು ಸೂರ್ಯ ನಮಸ್ಕಾರ ಇವತ್ತು ಕಲಿತಾ ಇದ್ದೀನಿ. ಬಟ್ ನಮ್ಮ ಮಿಟ್ಟು ಬಂದು ಕಂಪ್ಲೀಟ್ ನಾನು ಹಿಂಗೆ ಮಾಡ್ತೀನಿ ಏನೇನು ಅಂತೆಲ್ಲ ಕಾಪಿ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಯೋಗ ಮಾಡೋಕ್ಕಿಂತ ಮುಂಚೆ ಡ್ರೆಸ್ ಚೇಂಜ್ ಮಾಡೋಣ, ಅಟ್ಲೀಸ್ಟ್ ಡ್ರೆಸ್ಸದು ಚೇಂಜ್ ಮಾಡೋಣ ಅಂದ್ಕೊಂಡ್ರೆ ಅದಕ್ಕೂ ಕೂಡ ಟೈಮ್ ಸಿಗಲಿಲ್ಲ ನನಗೆ. ಅಷ್ಟು ಬೇಗ ಆನ್ ಮಾಡಿ, ಅದರಲ್ಲೂ ಲ್ಯಾಪ್ಟಾಪಲ್ಲಿ ಆನ್ ಮಾಡ್ಕೋಬೇಕು ಇವತ್ತು ಅಂತ ಅಂದ್ಕೊಂಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಎಲ್ಲದೂ ಕೂಡ ಕೊಲ್ಯಾಪ್ಸ್ ಆದಂಗೆ ಆಯಿತು. ಸೊ ನಾನು ಇವತ್ತು ಹೇಳಬೇಕು ಅಂತಂದರೆ ಓನ್ಲಿ ಹಾಫ್ ಆನ್ ಅವರ್ ನಾನು ಯೋಗ ಮಾಡಿ ಅಲ್ಲಿಗೆ ಕ್ಲೋಸ್ ಮಾಡಿ ಅವ್ರಿಗೆ ಮೆಸೇಜ್ ಹಾಕ್ಬಿಟ್ಟೆ, ಮ್ಯಾಮ್ ಸಾರಿ ಇವತ್ತು ನಾನು ಸಂಪೂರ್ಣ ಅನ್ನಿಸ್ಲಿಲ್ಲ ನನಗೆ, ಯಾಕೆ ಅಂತಂದರೆ ಮಕ್ಕಳಿಬ್ಬರು ಎದ್ದಿದ್ದಾರೆ ಅಂತೇಳಿ. ಅವ್ರು ಕೂಡ ನನಗೆ ಮೆಸೇಜ್ ಹಾಕಿದ್ದೇನೆಂದರೆ, ನೀವು ಯಾಕೋ ಬೆಟರ್ 5:30ಗೆ ಎದ್ದೇಳೋದು ತುಂಬ ಬೆಟರ್ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ, ಇಲ್ಲ ಕಣ್ಣಿಂಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ನಾನು ಇವತ್ತು ಎದ್ದೇಳೋಕ್ಕಾಗಲಿಲ್ಲ, ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಅಂತ ಅವ್ರ ಹತ್ರ ಎಕ್ಸ್ಕ್ಯೂಸ್ ತಗೊಂಡು ಇವತ್ತು ಯೋಗ ಕತೆ ಅಲ್ಲಿಗೆ ಮುಗಿಸಿದ್ದಾಯಿತು. ಬಟ್ ತುಂಬ ಬೇಜಾರಾಯಿತು. ಏನಂತಂದರೆ ಸೂರ್ಯ ನಮಸ್ಕಾರ ಕಲಿಬೇಕು ನಾನು ಬೇಗ ಅಂತ ಅಂದ್ಕೊತಿದ್ದೆ. ಇವತ್ತು ಅದೇ ಇತ್ತು.
ಬಟ್ ಮಿಸ್ ಆಗೋಯ್ತು, ನೆಕ್ಸ್ಟ್ ವೀಕ್ ಹತ್ರ ಆಯಿತು ಅಂತ ಅನ್ಕೊಂಡು ಸುಮ್ಮನೆ. ಅಲ್ಲಿ ನೋಡಿ ಮಿಟ್ಟು ಎಷ್ಟು ಚೆಂದ ನನಗೆ ಕಾಪಿ ಮಾಡ್ತಿದ್ದಾಳೆ. ಅವಳ ಜೊತೆ ಸ್ವಲ್ಪ ಎಂಜಾಯ್ ಮಾಡಿದ್ದಂದ್ರು ನಿಜ. ಆ್ಯಂಡ್ ಮಿಂಚು ನೋಡಿ ಎಲ್ಲಿ ಹಾಕಿದ್ರೆ ಎಲ್ಲಿ, ಅವಳನ್ನ ಪದೇ ಪದೇ ಎತ್ತಾಕೋದಕ್ಕಿಂತ ಆಟ ಆಡಲಿ ಅಂತೇಳಿ ಸುಮ್ಮನೆ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಬಟ್ ಅವಳಿಗೆ ಫೋನ್ ಎಲ್ಲಿರುತ್ತೆ ಅಲ್ಲಿ ನೋಡ್ಕೊಂಡು ಅಲರ್ಟಾಗಿ ಏನಾದರೂ ಒಂದು ಯೋಚನೆ ಮಾಡ್ತಿರ್ತಾಳೆ. ಆ ಅಲರ್ಟ್ನೆಸ್ ಅವಳ ಹತ್ರ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಏನಂದರೆ ತುಂಬ ಜನ ಕೇಳ್ತಾ ಇದ್ದೀರಲ್ವಾ ಮೋಷನ್ ಬಗ್ಗೆ, ಅವಳು ಹೆಂಗೆ ಮೋಷನ್ ಮಾಡ್ತಿದ್ದಾಳೆ, ಅದು ಸಿಂಟಮ್ಸ್ ಏನು, ಏನಪ್ಪ ಇದು ಮೋಷನ್ ಬಗ್ಗೆನೇ ಲಾಗ್ ಮಾಡ್ತಾರೆ ಅಂತ ಅನ್ಕೋಬೇಡಿ. ತುಂಬ ಜನ ಕನ್ಫ್ಯೂಷನ್ ಇರುತ್ತೆ. ಈ ಅಂದರೆ ಮೀನ್ಸ್ ಜಲ್ಲಿ ಟೈಪ್ ಗ್ರೀನ್ ಕಲರಲ್ಲಿ ನೊರೆಯಾಗಿ ಮಾಡ್ತಿದ್ದಾಳೆ. ನಾನು ಅದಕ್ಕೆ ಯಾವುದೇ ರೀತಿಯಾಗಿ ಸಿರಪ್ಸ್ ಹಾಕ್ತಾ ಇಲ್ಲ. ಫಸ್ಟ್ ಡೇ ಸೆಕೆಂಡ್ ಡೇ ಹಾಕಿದೆ O2 ಅಂತೇಳಿ ಒಂದು ಸಿರಪ್ ಹಾಕಿದೆ. ಬಟ್ ಅದಾದಮೇಲೆ ಗೊತ್ತಾಗಿದ್ದು ನನಗೆ ಇದು ಯಾವಾಗ ಅಂದರೆ ಅಲ್ಲಿಗೆ ಹಲ್ ಬರೋ ಅಂಥದ್ದು. ಸೊ ಅಲ್ಲಿ ಬರೋಂಥ ಟೈಮಲ್ಲಿ 1 ಮಂತ್ ಬಿಫೋರ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ತುಂಬ ತಲೆ ಕೆಡಿಸ್ಕೊಂಡಿಲ್ಲ. ಅವಳು ಎಷ್ಟೇ ಸರಿ ಕೂಡ ಮೋಷನ್ ಮಾಡಿಕೊಂಡ್ರು ಕ್ಲೀನ್ ಮಾಡ್ತೀನಿ, ರ್ಯಾಷಸ್ ಕ್ರೀಮ್ ಅಪ್ಲೈ ಮಾಡ್ತೀನಿ, ಮತ್ತು ಹಚ್ತೀನಿ, ಸೊ ಪೌಡರ್ ಹಾಕ್ತೀನಿ ನೀಟಾಗಿ. ಮತ್ತು ಜಾಸ್ತಿ ಮಾಡಿಕೊಂಡು ಬಟ್ಟೆ ಎಲ್ಲ ಮಾಡ್ಕೊಂಡಿದ್ದಾಳೆ ಅಂದರೆ ಒಂದು ಟೈಮ್ ಹೋಗಿ ವಾಶ್ ಕೂಡ ಮಾಡ್ಕೊಂಬರ್ತಾ ಇದ್ದೀನಿ, ನೀರಲ್ಲೇ ವಾಶ್ ಮಾಡ್ತಾ ಇದ್ದೀನಿ ಕೋಲ್ಡ್ ವಾಟರಲ್ಲಿ. ಸೊ ಅದರಿಂದ ಅವಳಿಗೆ ಏನು ಅನಿಸುತ್ತೆ ಅಂದರೆ ಸ್ವಲ್ಪ ಕೂಲ್ ಅನ್ನಿಸ್ತೆ ಅನ್ನೋ ಕಾರಣಕ್ಕೆ. ಮತ್ತು ಹಿಂಗೆ ನೀಟ್ ಮಾಡ್ಕೊತಿದ್ದೀನಿ ಬಿಟ್ಟರೆ ಅದ್ರ ಬಗ್ಗೆ ಸಫರ್ ಆಗ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ. ಬಿಕಾಸ್ ಈ ಥರ ಟೈಮ್ ಸ್ಟಾರ್ಟ್ ಆದಾಗ ಎಷ್ಟು ಒದ್ದಾಡಿದ್ರು ಕೂಡ, ಎಷ್ಟು ಸಿರಪ್ಸ್ ಹಾಕಿದ್ರು ಕೂಡ ಸ್ಟಾಪ್ ಆಗೋಲ್ಲ. ನಾನು ಆಲ್ರೆಡಿ ಆ 2 ಮಕ್ಳಿಗೂ ನೋಡ್ಬಿಟ್ಟಿದ್ದೀನಲ್ಲ, ಹಾಗಾಗಿ ಈ ಸ್ಟ್ರಾಂಗ್ ಮೈಂಡ್ ಸೆಟ್ ಬಂದಿರೋದು. ಬಟ್ ಏನು ಅಂದರೆ ಇಬ್ಬರಿಗೂ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಮ ಚಿಟ್ಟಿಗೆ 9 ಮಂತ್ಸಲ್ಲಿ ಸ್ಟಾರ್ಟ್ ಆಗಿದ್ದು, 9 ಅಲ್ಲ 7 ಮಂತ್ಸಲ್ಲಿ ಸ್ಟಾರ್ಟ್ ಆಗಿದ್ದು, ಮಿಟ್ಟುಗೆ 9 ಮಂತ್ಸಲ್ಲಿ ಸ್ಟಾರ್ಟ್ ಆಗಿದ್ದು. ಯಾವಾಗ 1 ಮಂತ್ ಕಂಪ್ಲೀಟಾಗಿ ಅವ್ರು ಮೋಷನ್ ಮಾಡ್ಕೊಂಡಿದ್ರು, ನೆಕ್ಸ್ಟ್ ಮಂತ್ ಅವ್ರಿಗೆ ಸಣ್ಣದಾಗಿ ಕೆಳಗಿನ ಹಲ್ಲು ಚಿಗುರೊಡ್ದಿತ್ತು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಮಿಂಚುಗೆ ಮಾತ್ರ ಇಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಆಲ್ಮೋಸ್ಟ್ 5 ಮಂತ್ಸಲ್ಲಿ ಸ್ಟಾರ್ಟ್ ಆಗುತ್ತೆ, ಬಟ್ ಇವಳಿಗೆ ತುಂಬ ಬೇಗನೆ ಸ್ಟಾರ್ಟ್ ಆಗಿದೆ, 5 ಮಂತ್ಸಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಮೇ ಬಿ ಒಂದು 7ನೇ ತಿಂಗಳಲ್ಲಿ ಇವಳಿಗೆ ಮೊದಲನೇ ಹಲ್ ಬಾರ್ಬೋದು, ನಾನು ಅಂದ್ಕೊಂಡಿದ್ದೀನಿ ಆ ಥರ. ಅದಕ್ಕೆ ಏನು ತಲೆ ಕೆಡಿಸ್ಕೊಂಡಿಲ್ಲ, ಆರಾಮಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಬಟ್ ಒಂದು 6 ತಿಂಗಳಾಗೋವರೆಗೂ ಸಾಲಿಡ್ ಸ್ಟಾರ್ಟ್ ಮಾಡೋಣ. ಸೊ 6 ತಿಂಗಳು ಅಲ್ಲಿ ಅದಾದಮೇಲೆ ನೀರು ಮತ್ತು ಊಟ ಅವಳಿಗೆ ಸಾಲಿಡ್ಸ್ ಫುಡ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮಮ್ಮ ಜಸ್ಟ್ ಹೇಳಿದ್ದಂದರೆ ಅವಳಿಗೆ ಈ ಥರ ಮೋಷನ್ ಉಟ್ಕೊಂಡ್ಬಿಟ್ಟಿದೆ, ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ನೀನು ಅಷ್ಟು ಲೇಟ್ ಮಾಡಬೇಡ, ದಯವಿಟ್ಟು ಸ್ಟಾರ್ಟ್ ಮಾಡು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇನ್ನು 1 ವಾರದಲ್ಲಿ ನಾನು ಪಾಪುಗೆ ಸಾಲಿಡ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಾವು ಕೆಲವೊಂದಷ್ಟು ಪ್ರಿಕಾಷನ್ಸ್ನ ತೊಗೋಬೇಕು, ಮತ್ತು ಫುಡ್ಗಳು ಹೆಂಗಿರಬೇಕು, ಮತ್ತು ಯಾವ ಥರ ಇಂಟ್ರೊಡ್ಯೂಸ್ ಮಾಡಬೇಕು, ಇದನ್ನೆಲ್ಲದನ್ನು ಕೂಡ ಎಲ್ಲ ಲಾಗಲ್ಲಿ ಹಾಕ್ಬಿಟ್ರೆ ತುಂಬ ಜನಕ್ಕೆ ಯೂಸ್ ಆಗೋಲ್ಲ. ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಖಂಡಿತ ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ಮಧ್ಯಾಹ್ನ ಇವಾಗ ಮಿಟ್ಟುನ ಮತ್ತು ಮಿಂಚುನ ಬರೀ ಆಟಾಡಿಸಿ ಅವ್ರಿಗೆ ಊಟ ಮಾಡಿಸಿ ಮಲಗಿಸೋದೇ ಆಗಿಬಿಟ್ಟಿದೆ. ನನಗೂ ಕೂಡ ಒಂಥರ ಪೇಷಂಟ್ ಥರ, ಅಂದರೆ ರೆಸ್ಟ್ ಮಾಡೋದು, ಬರೀ ಮನೇಲಿ ಸುಮ್ಮನೆ ಏನೋ ಯೋಚನೆ ಮಾಡ್ಕೊತ ಕೂತ್ಕೊಳ್ಳೋದಾಗ್ಬಿಟ್ಟಿದೆ. ಒಂದು ಸ್ವಲ್ಪ ಹುಷಾರಿಲ್ಲ, ಸಿಕ್ನೆಸ್ ಅಂತ ಅಂದರೆ ಎಷ್ಟು ಡಲ್ ಆಗಿಬಿಡ್ತೀವಲ್ಲ, ಆ ಎಕ್ಸ್ಪೀರಿಯೆನ್ಸ್ ನನಗೆ ಈ ಟೈಮ್ ಆಫ್ ಪೀರಿಯಡಲ್ಲಿ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಅಂತ ಹೇಳ್ತೀನಿ. ಆ್ಯಂಡ್ ಮಳೆ ಅಂತೂ ಸಖತ್ ಬಂದುಬಿಡ್ತು ಇವತ್ತು ದಾವಣಗೆರೆಯಲ್ಲಿ, ಹೆವಿ ಅಂದರೆ ಹೆವಿ ರೈನ್. ಮಿಟ್ಟು ಆಲ್ರೆಡಿ ಮಲಗ್ತಾ ಇದ್ದಾಳೆ. ತುಂಬ ಕೋಲ್ಡ್ ಇರೋದಕ್ಕೆ ಸ್ನಾನ ಮಾಡ್ಸೋಕೆ ಹೋಗಲಿಲ್ಲ, ಇನ್ನು ಮಲ್ಕೊಂಡು ಎದ್ದೊಳ್ಳಿ ಆಮೇಲೆ ಅವಳಿಗೂ ಮಾಡಿಸಿ ನಾನು ಮಾಡಬೇಕು ಅಂತೇಳಿ ವೇಟ್ ಮಾಡ್ತಾ ಇದ್ದಿದ್ದು. ನೀನು ಅವರಿಬ್ಬರು ಮಲಗಿದ್ದಾರೆ, ನನ್ನ ಮನೆ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಬಂದು ಫಸ್ಟ್ ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕ್ತಾಯಿದ್ದೀನಿ. ಮಳೆ ಬರ್ತಾ ಇದೆ, ಬೇಗ ಒಣಗಲ್ಲ. ಸೊ ಆದರೂ ಕೂಡ ಒಂದು ರೌಂಡ್ ಇರಲಿ ಅಂತೇಳಿ ಹಾಕ್ಕೊತಾ ಇರೋದು. ಸೊ ತುಂಬ ಜನಕ್ಕೆ ಆ್ಯಕ್ಚುಲಿ ಏನಿದು ಡೈಲಿ ಇದನ್ನೇ ಮಾಡ್ತಿರ್ತೀರಿ, ಇದೇ ನೋಡೋದಾಗಿದೆ, ಸೊ ಬೋರ್ ಆಗ್ತಾ ಇದೆ ಅಂತ ಅನ್ಬೋದು. ಆ್ಯಕ್ಚುಲಾಗಿ ನಾನು ಡೈಲಿ ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಲೈಫ್ ಸ್ಟೈಲ್ ಮತ್ತು ಏನಾದರೂ ಒಂದು ಕಂಟೆಂಟ್ ಇತ್ತು ಅಂತಂದರೆ ಇವತ್ತು ನಾನು ನಿಮ್ಗೆ ಏನಾದರೂ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಶೇರ್ ಮಾಡ್ತೀನಿ. ಬಟ್ ನನಗೆ ಅನ್ನಿಸ್ತಾ ಇಲ್ಲ ಸೊ ಒಂದೇ ದಿನ ಒಂದೇ ಥರ ಹೆಂಗೆ ಅದನ್ನು ಒಂದೇ ಥರ ಮಾಡ್ತಾ ಹೋಗೋದು ಅಂತೇಳಿ. ಬಿಕಾಸ್ ನನ್ನ ಲೈಫ್ ಇರೋದು ಇಷ್ಟ ಅಲ್ವಾ. ಸೊ ನಂತರ ಹೊರಗಡೆ ಹೋಗ್ತಾ ಇಲ್ಲ, ಮತ್ತು ಬೇರೆ ಏನು ತೋರ್ಸೋದಕ್ಕಾಗ್ತಿಲ್ಲ. ಖಂಡಿತ ಹೊರಗಡೆ ಹೋದಾಗ ಶೂಟ್ ಮಾಡ್ತೀನಿ, ಆ್ಯಂಡ್ ಸಮಥಿಂಗ್ ಎಲ್ಸ್ ಏನಾದರೂ ಸ್ಪೆಷಲ್ ಇದ್ದಾಗ ಖಂಡಿತ ಶೂಟ್ ಮಾಡ್ತೀನಿ. ಬಟ್ ನನಗೆ ಸ್ವಲ್ಪ ಟೈಮ್ ಕೊಡಿ. ಅಲ್ಲಿವರೆಗೂ ನನ್ನ ಡೈಲಿ ಲೈಫ್ ರೂಟೀನ್ಸ್ ವಿತ್ ಮೈ 3 ಕಿಡ್ಸ್ ಏನಿರುತ್ತೆ ನಾನು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಬೋರ್ ಆಗ್ತಾ ಇದ್ದರೆ, ನಿಮ್ಗೇನಾದರೂ ತುಂಬ ಒಂದೇ ರೂಟೀನ್ ಅನ್ನಿಸ್ತಾ ಇದೆ ಅಂತಂದರೆ ನನಗೇನು ಆನ್ಸರ್ ಮಾಡಬೇಕು ಅರ್ಥ ಆಗ್ತಿಲ್ಲ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ಸಂಜೆ ಆಯಿತು. ಸೊ ಅಂದರೆ ಹೇಳಬೇಕು ಅಂತಂದರೆ ಸೀರಿಯಸ್ಲಿ ಸ್ವಲ್ಪ ಲಾಗ್ ಮಾಡೋದಕ್ಕೆ ಹಿಂದೇಟಾಗ್ತಾ ಇದ್ದೀನಿ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್. ನೀವು ನೋಡಿದ್ದೀರಿ ನಾನು ತುಂಬ ಚೆನ್ನಾಗಿದ್ದಾಗ ಹೇಗೆಲ್ಲ ಲಾಗ್ಸ್ ಮಾಡಿದ್ದೀನಿ ಮತ್ತು ಯಾವ ಥರ ಜೋಶಲ್ಲಿ ಲಾಗ್ ಮಾಡಿದ್ದೀನಿ ಅಂತೇಳಿ. ಸೊ ನನಗೂ ಕೂಡ ಹೀಲಿಂಗ್ ಆಗಲಿಕ್ಕೆ, ಒಂದು ಹೀಲಿಂಗ್ ಪ್ರೊಸೆಸ್ ಅಂದಾಗ ಸ್ವಲ್ಪ ಟೈಮ್ ತೊಗೊಳುತ್ತಲ್ವ, ಅದಕ್ಕೆ ಕಾಲಾವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಮಿಟ್ಟು ಎದ್ದ ತಕ್ಷಣ ಅವಳಿಗೂ ಕೂಡ ಸ್ನಾನ ಮಾಡಿಸ್ಕೊಂಬಂದು ನಾನು ಕೂಡ ಹಾಗೆ ನೀರು ಹಾಕೊಂಬಂದು ಸೊ ಚಪಾತಿ ಕೇಳಿದ್ಲು. ಚಪಾತಿ ಮಾಡಬಾರ್ದು ಇವತ್ತು ಅಂತ ಅಂದ್ಕೊಂಡಿದ್ದೆ. ಜಯಂತ್ ಹೇಳಿದ್ರು ಫುಲ್ ರೆಸ್ಟ್ ಮಾಡು ಅಂತೇಳಿ.
ಸೊ ಅವ್ರ ಜೊತೆ ಮಾತಾಡೋದನ್ನು ಕೇಳಿಸ್ಕೊಂಡ್ಬಿಟ್ಟಿದ್ದಾಳೆ ನಮ್ಮಿಟ್ಟು. ಸೊ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಹಾಗೆ ಹಿಂಗೆ ಅಂತಂದಿದ್ದಕ್ಕೆ ಜಯನ್ ಜೊತೆ ಫೋನ್ ಕಟ್ ಆಗಿದ ತಕ್ಷಣ ಮಿಟ್ಟು ಹೇಳಿದ್ದು ನನಗೆ ಚಪಾತಿ ಬೇಕು ಅಂತೇಳಿ ದಿಢೀರನಂಗೆ ಹೋಗಿ ಬೇಗ 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 ಚಪಾತಿನ ಮಾಡಿ ಇವಾಗ ಅವಳಿಗೆ ಫಸ್ಟು ತಿನ್ನೋದಕ್ಕೆ 2 ಹಾಕ್ಕೊಟ್ಟಿದ್ದೀನಿ. ಅಟ್ಲೀಸ್ಟ್ ತಿನ್ಕೊ ಅಂತ ಟೈಮ್ ಸ್ಪೆಂಡ್ ಮಾಡ್ತಾಳೆ, ಆವಾಗ ನನಗೆ ಕಾಟ ಕೊಡಲ್ಲ ಅಂತ. ನನಗೇನಾದರೂ ಈ ಥರ ಸಿಕ್ನೆಸ್ ಆದಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟು ಸಿಕ್ಕರೆ ಸಾಕು, ತುಂಬ ಬೇಗ ನಾನು ವೇಕಪ್ ಆಗಿಬಿಡ್ತೀನಿ. ಬಟ್ ನನಗೆ ಈ ಫೇಸ್ ತೋರಿಸಿ ನಿಮ್ಮ ಜೊತೆ ಮಾತಾಡೋದಕ್ಕೂ ಕೂಡ ಇಷ್ಟ ಆಗ್ತಿಲ್ಲ. ನನಗೆ ಒಂಥರ ಅನ್ನಿಸ್ತಾ ಇದೆ. ಮೇ ಬಿ ಇನ್ನೊಂದು 2 days ಅನಿಸುತ್ತೆ, ಆಮೇಲೆ ಮತ್ತೆ ನಾನೇ ನಿಮಗೆ ಫ್ರಂಟ್ ಆಫ್ ಕ್ಯಾಮ್ರಾದಲ್ಲಿ ಮಾತಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ಗುಂಡಮ್ಮ ಕೂಡ ಎದ್ದು ಬಿಟ್ಟಿದ್ದಾಳೆ. ಇವಳು ಸ್ಮೈಲೇ ಚೆಂದ. ಆ್ಯಕ್ಚುಲಿ ಮಲ್ಕೊಂಡು ಎದ್ದಿರ್ತಾಳೆ, ಸೌಂಡ್ ಮಾಡ್ತಾ ಇರ್ತಾಳೆ, ಕಾಲಲ್ಲಿ ಗೆಜ್ಜೆಲಿ ಅಥವಾ ಏನಾದರೂ ಒಂದು ಸೌಂಡ್ ಮಾಡ್ತಿರ್ತಾಳೆ. ಆ ಸೌಂಡ್ ನೋಡೋದಕ್ಕೆ ನಂಗೆ ತುಂಬ ಇಷ್ಟ. ಮೆಲ್ಲಗೆ ಬಂದು ಹಿಂಗೆ ಬಗ್ಗಿ ನೋಡಿದ ತಕ್ಷಣ ಆಗಲೇ ಫುಲ್ಲು ಸ್ಮೈಲು. ಸೊ ಚೆನ್ನಾಗಿರುತ್ತೆ, ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗೆ ಚಿಟ್ಟಿ ವ್ಯಾನ್ ಸೌಂಡ್ ಕೇಳಿ ಚಿಟ್ಟಿ ಬಂದ ಅಂದ ತಕ್ಷಣ ಮಿಟ್ಟು ಎಷ್ಟು ಸ್ಪೀಡಾಗಿ ಓಡೋದು ನೋಡಿದ್ರೆ. ಸೊ ವ್ಯಾನ್ ಇದೆ ಆ್ಯಕ್ಚುಲಿ. ನಮಗೆ ಇದೇ ಒಂದು ತುಂಬ ಇಷ್ಟ ಆಗಿದ್ದು. ಇಲ್ಲಿವರೆಗೂ ನಾವಿಬ್ಬರು, ನಾನು ಜಯಂತ್ ತುಂಬ ಸಫರ್ ಆಗಿದ್ದು ಅಂದರೆ ಇದರಿಂದನೇ. ವೆಹಿಕಲ್ ಸೆಟ್ ಆಗ್ತಾ ಇಲ್ಲ ಅವನಿಗೆ ಓಡಾಡ್ಸೋಕ್ಕೆ ಹಾಗೆ ಹಿಂಗೆ ಅಂತೇಳಿ ಚಿಟ್ಟಿ ಬಂದಾಯಿತು. ಚಿಟ್ಟಿನ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾಯಿದ್ರು ಗೊತ್ತಾ ಮಿಟ್ಟು. ನನಗೆ ಇವರಿಬ್ಬರು ಬಾಂಡಿಂಗ್ ನೋಡೋದಕ್ಕೆ ತುಂಬ ಇಷ್ಟ. ಆಮೇಲೆ ಈ ಇಬ್ಬರು ಮಕ್ಕಳು ಇದ್ದಾರೆ, ಅವ್ರು ತುಂಬ ಚೆನ್ನಾಗಿ ಆಟಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಸಡನ್ನಾಗಿ ಒಬ್ಬರು ಅವ್ರನ್ನ ಬಿಟ್ಟು ಹೋದ್ರು ಅಂತಂದಾಗ ಅವ್ರು ತುಂಬ ಕೊರಗ್ತಿರ್ತಾರೆ, 2ನೇವ್ರು. ಇವಾಗ ನಮ್ಮ ಮಿಟ್ಟು ಪರಿಸ್ಥಿತಿ ಹಾಗೆ ಆಗಿರೋದು. ಇಡೀ ದಿನ ಒಬ್ಬಳೇ ಆಟಾಡುವಾಗ 1-2-3 ಸರಿ ನೆನೆಸ್ಕೊಂಡ್ಲು, ಅಮ್ಮ ಚಿಟ್ಟಿ ಅಂತೇಳಿ. ಚಿಟ್ಟಿ ಸ್ಕೂಲಿಗೆ ಹೋಗಿದ್ದಾನಮ್ಮ ಅಂದ ತಕ್ಷಣ ಸ್ಕೂಲು, ನಾನು ಅಂತೆಲ್ಲ ಹೇಳ್ತಿರ್ತಾಳೆ. ಚೆನ್ನಾಗಿ ಮಾತಾಡ್ತಾಳೆ. ಅವಳು ಮಾತಾಡೋದೆಲ್ಲ ಕೇಳಿಸ್ಕೊಂಡಿದ್ದೀರಲ್ವ. ಸೊ ನೆಕ್ಸ್ಟು ನನಗೆ ಕಣ್ಣು ಚೆನ್ನಾಗಾಗುತ್ತಲ್ಲ ಆವಾಗ ನಿಮಗೆ ಅನ್ಫಿಲ್ಟರ್ಡ್ ಬ್ಲಾಗ್ ಮಾಡ್ತೀನಿ, ಓಕೆನಾ. ಲಾಸ್ಟ್ ಟೈಮ್ ಅನ್ಫಿಲ್ಟರ್ಡ್ ಬ್ಲಾಗ್ ನೋಡಿದ್ದೀರಿ, ಸೊ ಸಪೋರ್ಟ್ ಮಾಡಿದ್ದೀರಿ, ತುಂಬ ಜನ ಇಷ್ಟ ಕೂಡ ಪಟ್ಟಿದ್ದೀರಿ. ನೆಕ್ಸ್ಟ್ ಕೂಡ ಹಾಗೆ ಮಾಡ್ತೀನಿ. ಅಲ್ಲಿ ನೋಡಿ ಕೆಳಗಡೆ ಹೋಗಿ ಅವನ್ನ ಕರ್ಕೊಂಬರ್ತೀನಿ, ಅವ್ನ ಬ್ಯಾಗ್ ತರ್ತೀನಿ ಅಂತೇಳಿ ಮಿಟ್ಟು ಹೋಗಿದ್ದಾಳೆ ಇವಾಗ. ಸೊ ಅಂದರೆ ಮುಂಚೆ ನಾನು LKG ಕಳಿಸ್ತಾ ಇದ್ನಲ್ಲ, ಆವಾಗ ಇದು ರಿಪೀಟ್ ಆಗ್ತಾಯಿತ್ತು. ಬಟ್ ಅಲ್ಲಿಗೆ ಡಿಸ್ಕಂಟಿನ್ಯೂ ಆಗಿಬಿಟ್ಟಿತ್ತು. ಇವಾಗ ಮತ್ತೆ ಅದನ್ನು ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ಅವಾಗಿಗಿಂತ ಇವಾಗ ಮಿಟ್ಟು ಸ್ವಲ್ಪ ದೊಡ್ಡವಳು, ಮಿಂಚು ಅಲ್ಲ. ಮಿಂಚುದಿನ ಮುಂದೆ ಕಥೆ ಇದೆ. ಇಲ್ಲಿಗೆ ಎಕ್ಸಾಕ್ಟ್ಲಿ 1 yearಗೆ ಈ ಮೇಡಮ್ ಅವ್ರನ್ನೂ ಕೂಡ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕು. ಅವಳು ಹೆಂಗೆ ಕಾಣಿಸ್ಬೋದು ಸ್ಕೂಲ್ ಯೂನಿಫಾರ್ಮಲ್ಲಿ 2 ಜುಟ್ಟು ಹಾಕ್ಕೊಂಡು ಇದೇ ಥರ, ಎಷ್ಟು ಕ್ಯೂಟಾಗಿ ಕಾಣಿಸ್ಬೋದು ಅಂತೆಲ್ಲ ಇವಾಗಲೇ ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೀವಿ ನಾನು, ನನ್ನ ಗಂಡ. ಆ್ಯಂಡ್ ನಮ್ಮ ಚಿಟಿ ಸೊ ಶೂಸ್ ಎಲ್ಲ ಬಿಚ್ಚಿ ಬರುವಾಗ ಕಾಲು ಅಲ್ಲಿ ಶೂಸ್ ಇರೋ ಹತ್ರ ಬ್ಯಾಗ್ ಇಡಬಾರ್ದಪ್ಪ ಅಂದಿದ್ದಕ್ಕೆ ಅವನ ಅವಸ್ಥೆ ನೋಡಿ, ತಲೆ ಮೇಲೆ ಎತ್ತಿ ಹಿಡ್ಕೊಂಡು ಶೂಸ್ ಬಿಚ್ಚಿ ಒಳಗೆ ಬರ್ತಾ ಇದ್ದಾನೆ. ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಆಲ್ಮೋಸ್ಟ್ ನನ್ನ ಒಂದು ಲಾಗ್ಸ್ ನೋಡ್ತಾ ಇರೋರು ಪೇರೆಂಟ್ಸ್. ಸೊ ಅವ್ರಿಗೆ ಆಲ್ರೆಡಿ ಮಕ್ಕಳಿದ್ದಾರೆ, ಕೆಲವೊಬ್ರು ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಕೆಲವೊಬ್ಬರು ಅದು ಏನು ಸ್ಟಾರ್ಟ್ ಮಾಡಿದ್ದಾರೆ, ಆಲ್ರೆಡಿ ಲರ್ನಿಂಗ್ ಅನ್ನೋ ಒಂದು ಟೈಮನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆಲ್ಲ ಯೂಸ್ ಆಗುತ್ತೆ. ಆ್ಯಂಡ್ ಈ ಪಾಯಿಂಟ್ ಹೇಳಿದ್ರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ವಿಚಾರನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೀವೇನಾದರೂ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಅಥವಾ ಏನಾದರೂ ಲರ್ನಿಂಗಿಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಿ ಅಂತಂದರೆ ದಯವಿಟ್ಟು ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಅವ್ರಿಗೆ ಅಪ್ಡೇಟ್ ಆಗು ಅಂತೇಳಿ ಫೋರ್ಸ್ಫುಲ್ಲಿ ಏನನ್ನು ಕೂಡ ಅಭ್ಯಾಸ ಮಾಡಿಸ್ಬೇಡಿ. ಆಮೇಲೆ ಮಕ್ಕಳು ಇವಾಗ ತಾನೇ ಹೋಗ್ತಾ ಇರ್ತಾರೆ. ಆ್ಯಂಡ್ ಇದು ನಮ್ಮ ಮನೇಲಿ ನಡೀತು, ಹಾಗಾಗಿ ಹೇಳ್ತಾ ಇರ್ತೀನಿ. ಸೊ ಇವಾಗ ತಾನೇ ಹೋಗ್ತಿರ್ತಾರೆ, ಇಷ್ಟು ದಿನ ಆಟ ಆಡಿರ್ತಾರೆ, ಇಷ್ಟು ದಿನ ಟೈಮ್ ಸ್ಪೆಂಡ್ ಮಾಡಿರ್ತಾರೆ, ಮನೇಲಿ ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡಿರ್ತಾರೆ, ಸೊ ಆಟಾಡಿರ್ತಾರೆ. ಎಲ್ಲದೂ ಕೂಡ ಒಂದು ಡಿಸಿಪ್ಲಿನ್ಡ್ ಆಗಿ ಸೆಟ್ ಆಗಬೇಕು ಅಂತಂದರೆ ಸ್ವಲ್ಪ ಟೈಮ್ ಬೇಕು. ಆಮೇಲೆ ಕಲಿಕೆ ಅನ್ನೋ ತಲೆಯಲ್ಲಿ ಬರಬೇಕು ಅಂತಂದ್ರೂ ಕೂಡ ಟೈಮ್ ಬೇಕು. ಸೊ ಹೋಗಿದ ತಕ್ಷಣ ನೀನು ಇವತ್ತು ABCD ಕೊಟ್ರಾ, ಓಕೆ ನೀನು ಇದನ್ನು ಕಲಿಲೇಬೇಕು, ಸಂಪೂರ್ಣವಾಗಿ ಕಲಿಬೇಕು, ಹಾಗೆ ಹಿಂಗೆ ಅಂತ ಮೇಲೆ ಹೇಳಿ ಅವ್ರಿಗೆ ಫೋರ್ಸಬಲಿ ಮಾಡ್ತಾಯಿದ್ರೆ ನನ್ನ ಮನೇಲಿ ಇರೋದೇ ಬೆಟರ್. ಹಂಗಿದ್ರೆ ಸ್ಕೂಲ್ ಅನ್ನೋದು ಜೈಲ್ ಅನ್ನೋ ಥರ ಅವ್ರ ಮನಸ್ಸಲ್ಲಿ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಮ್ಮ ಚಿಟ್ಟಿ ವಿಚಾರದಲ್ಲಿ ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಆಯಿತು. ಸೊ ಅವಾಗ ನಾನು ತಕ್ಷಣ ಚೇಂಜ್ ಮಾಡಿದ್ದೇನೆಂದರೆ, ಇನ್ಮೇಲೆ ನೀನು ಹೋಗಬೇಕಾಗಿರೋದು ಕಲೀಲಿಕ್ಕೇನೆ ಅಪ್ಪ. ಸೊ ಹಿಂಗಿರುತ್ತೆ ನಿಂದು ಇನ್ಮೇಲೆ ರೋಟೀನ್ಸ್ ಎಲ್ಲ ಅಂತೇಳಿ ಇವತ್ತು ಆ್ಯಕ್ಚುಲಿ ಟೇಬಲ್ಸ್ ಕಲಿಸಿದ್ದೀನಿ. ಸೊ ಟೇಬಲ್ಸ್ ಅನ್ನೋದು ಅವ್ನಿಗೆ ಅರಿವೇ ಇರಲಿಲ್ಲ, ಬಟ್ ಇವತ್ತು ಕಲಿಸಿದ್ದೀನಿ. ಅವಾಗ ಕಲಿಸಿದ ಮೇಲೆ ಅರ್ಥ ಆಯಿತು, ಓಕೆ ನಾವೇ ಪೇರೆಂಟ್ಸ್ ಆಗಿ ನಾವೇ ನೀ ಇದನ್ನು ಕಲಿಬೇಕು, ಇದು ನಿನಗೆ ಕಂಪಲ್ಸರಿ, ಇದು ಹಿಂಗೆ ಹಾಗೆ ಅನ್ನೋ ಬದಲು ಇದು ನಿಂದು ಜರ್ನಿ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ನೀನು ಕಲಿಬೇಕಾಗಿರೋದೊಂದು ಅರ್ಥ ಮಾಡಿಸಿ ಕಲಿಸಿದ್ರೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಸ್ಕೂಲಲ್ಲಿ ಯಾರೋ ಫಸ್ಟ್ ಬಂದರು ಹಾಗಂತ ನೀನು ಫಸ್ಟ್ ಬರಬೇಕು, ಆ್ಯಂಡ್ ನೀನು ಇದನ್ನು ಮುಗಿಸ್ಲೇಬೇಕು ಅಂತೇಳಿ ದಯವಿಟ್ಟು ಹೇಳಬೇಡಿ. ಇವತ್ತು ನನ್ನ ಮಗನಿಗೆ ಕೊಟ್ಟಿದ್ದು 2 to 10 ಟೇಬಲ್ಸ್ವರೆಗೂ ಕಲಿತು ಬರಬೇಕು ಅಂತೇಳಿ ನಾನು ಆ್ಯಕ್ಚುಲಿ ಅವನಿಗೆ ಕಲಿಸ್ಲೇ ಇಲ್ಲ, ಅರ್ಥ ಮಾಡಿಸ್ದೆ ಅಷ್ಟೇ. ಅದರಲ್ಲೂ 2 to 5 ಅಷ್ಟೇ. ಯಾಕಂದರೆ ಅಕ್ಸೆಪ್ಟ್ ಮಾಡಬೇಕು, ನಮ್ಮ ಮಕ್ಕಳನ್ನ ನಾವು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಅವ್ರು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಚಿಟ್ಟಿ ನಿನಗಿನ್ನೂ ಇದು ಬರಲ್ಲ, ಸೊ ಆರಾಮ್ಸೆ ನೀನು ಕಲಿ ಅಂದಿದ್ದಕ್ಕೆ ಬರೀ 5ರವರೆಗೂ ಮಾತ್ರ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇದರಿಂದ ನಾನು ನಿಮ್ಗೆ ಏನು ಹೇಳೋದಕ್ಕೆ ಇಷ್ಟಪಟ್ಟೆ ಅಂದರೆ, ಅಕ್ಸೆಪ್ಟ್ ಮಾಡಿ. ಅವ್ರ ಮೈಂಡ್ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟನ್ನು ಅಕ್ಸೆಪ್ಟ್ ಮಾಡಿದ್ರೆ ಅವ್ರು ಈಸಿಯಾಗಿ ಎಲ್ಲದನ್ನು ಫೇಸ್ ಮಾಡೋದನ್ನು ಕಲಿತಾರೆ. ಸೊ ಇಷ್ಟ ಆಗಿದ್ರೆ ಒಂದೇ ಒಂದು ಕಮೆಂಟ್ ಮಾಡಿ, ಯೂಸ್ ಆಯಿತು ಅಂತಂದರೆ ನನಗೂ ಕೂಡ ಹೋಪ್ಸ್ ಬರುತ್ತೆ ನೆಕ್ಸ್ಟ್ ಇದೇ ಥರ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳಿಕ್ಕೆ.
ಕಿಟ್ಟಿಗೆ ಹೋಮ್ವರ್ಕ್ ಹೇಳ್ಕೊಡ್ತಾ ಕೊಡ್ತಾ ಇವಳನ್ನು ಕೂಡ ಆಟಾಡಿಸ್ತಾ ಇದ್ದೀನಿ. ಸೊ ನಾನು ಹೇಳ್ತಿದ್ನಲ್ಲ, ಅವಳಿಗೆ ಟೀತಿಂಗ್ ಆಗ್ತಾ ಇದೆ. ಸೊ ಕಡಿಯೋದಕ್ಕೆ ತುಂಬ ಚಡಪಡಿಸ್ತಾಳೆ. ಸೊ ಅದನ್ನೆಲ್ಲ ನೋಡಿದ್ಮೇಲೆ ಅರ್ಥ ಆಗಿದ್ದು ಹಲ್ ಬರೋದಕ್ಕೆ ಇವಳಿಗೆ ಹಿಂಗೆ ಆಗ್ತಾ ಇದೆ ಅಂತೇಳಿ. ಆಮೇಲೆ ಇಲ್ಲಿ ನೋಡಿ, ಸೊ ನಿಮ್ಮೆಲ್ರಿಗೂ ಏನಂತಂದರೆ ಸಿಹಿ ಅಂತಂದರೆ ಈ ಮಿಂಚು ವಾಯ್ಸ್ ಕೇಳಿಸ್ಕೊಳ್ಳೋದಕ್ಕೆ ಇವತ್ತೊಂದು ಅವಕಾಶ. ಹೆಂಗೆ ನಗ್ತಾಳೆ ಮುದ್ದಮ್ಮ ಅಂಥೇಳಿ. ಅವ್ರನ್ನೆಲ್ಲ ಆಟಾಡ್ಸ್ಕೊತ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಕೊತ, ಜೊತೆಲಿ ಇವಾಗ ರಾತ್ರಿಗೆ ಅಡುಗೆ ಕೂಡ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಸೊ ಲೈಟಾಗಿ ಪಲ್ಯ ಮಾಡ್ಕೋಬೇಕು. ಸೊ ಚಪಾತಿ ಕೂಡ ಆಲ್ರೆಡಿ ಆಗಿದೆ. ಈ ಕಾಳಿನ ಪಲ್ಯ ಮಾಡ್ಕೊತಾ ಇದ್ದೀನಿ. ಸೊ ಕಾಬೂಲಿ ಚಾನ ನೆನೆ ಹಾಕಿದ್ನಲ್ವ, ಆ ಕಾಳಿನ ಪಲ್ಯ. ಹಾಗೆ ಇತ್ತೀಚೆಗೆ ಏನಂತಂದರೆ ಮಸಾಲ ಐಟಮ್ಸ್ನ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ಅಂದರೆ ಈ ಮಸಾಲೆಗಳನ್ನ, ಇದೇ ಗ್ರೇವಿನೇ, ಇದೇ ಪಲ್ಯನೇ ನಾವು ಮಸಾಲೆ ಹಾಕಿ ಕೂಡ ಮಾಡ್ಬೋದು. ಆದರೆ ಯಾಕೆ ಮಸಾಲೆನೇ ಆ್ಯಡ್ ಮಾಡಬೇಕು, ಸ್ವಲ್ಪ ಲೈಟಾಗಿ ಪಲ್ಯ ಥರ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಪಲ್ಯಗಳು ಕೂಡ ಇದೇ ಥರ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಚಿತ್ರಾನ್ನ ಒಗ್ಗರಣೆ ಹೆಂಗೆ ಮಾಡ್ಕೊತೀನೋ ಹಾಗೆ ವಿತೌಟ್ ಮಸಾಲೆ, ರೇರ್ಲಿ ಮಸಾಲೆ ಯೂಸ್ ಮಾಡಿದ್ರೆ ಸಾಕು ಅಂತೇಳಿ. ವೀಕ್ಲಿ ಒಂದು 2 ರಿಂದ 3 ಬಾರಿ ಮಸಾಲೆ ಐಟಮ್ಸ್ ಅಥವಾ ಮಸಾಲೆ ಹಾಕಿರೋಂಥ ಸಾಂಬಾರುಗಳನ್ನ ತಿಂದರೆ ಸಾಕು. ಸೊ ಪ್ರತಿದಿನ ಮಸಾಲೆ ಹಾಕಿರೋ ತಿಂದರೆ ಸ್ವಲ್ಪ ಹಾರ್ಮ್ಫುಲ್ ಅಂತ ಅನ್ಸುತ್ತೆ ಹೆಲ್ತ್ಗೋಸ್ಕರ. ಅದಕ್ಕೆ ಈ ಥರ ಮಾಡ್ಕೊತಾ ಇದ್ದೀನಿ. ಕಾನ್ಸ್ಟಿಪೇಷನ್ ಆಗ್ತಾ ಇದ್ರೆ, ಅಸಿಡಿಟಿ ಆಗ್ತಾ ಇದ್ರೆ, ಮತ್ತು ಬಾಡಿಲಿ ತುಂಬ ವೇರಿಯೇಷನ್ ಅನ್ನಿಸ್ತಾ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಅಂತಂದರೆ ಅಂಥವರು ಸ್ಪೈಸಸ್ ಕಡಿಮೆ ಮಾಡಲೇಬೇಕು. ಆಮೇಲೆ ತುಂಬ ಮೂಡಿ ಆಗಿದ್ದೀವಿ, ಸೊ ಹ್ಯಾಪಿನೆಸ್ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೂ ಕೂಡ ಸಂಬಂಧ ಇದೆ. ಸೊ ಡೀಪಾಗಿ ಹೇಳ್ತಾ ಹೋದರೆ ಬೇಡ, ಇದು ಇಡೀ ಲಾಗ್ ತುಂಬ ಅದೇ ಆಗಿಬಿಡುತ್ತೆ. ಸೊ ಹಾಗಾಗಿ ಹೆಲ್ತ್ ವೈಸ್ ಹೇಳೋದಾಯಿತು ಅಂದರೆ ಮಸಾಲೆನೇ ಸ್ವಲ್ಪ ಕಡಿಮೆ ಮಾಡಬೇಕು. ಅದರಲ್ಲೂ ನನಗನ್ಸಿದ್ದು ನಾನು ಕೂಡ ಈ ಟೈಮಲ್ಲಿ ಕಡಿಮೆ ಮಾಡಲೇಬೇಕು ಅಂತೇಳಿ, ಅದಕ್ಕೆ ಈ ಥರ ಸಿಂಪಲ್ ಪಲ್ಯಗಳು ಅದು ಇದು ಎಲ್ಲ. ಆ್ಯಂಡ್ ಫ್ರೆಂಡ್ಸ್, ಏನಿಲ್ಲ, ನಮ್ಮ ಮನೆ ಹತ್ರ ಇವಾಗ ಕರೆಂಟ್ ಹೋಗ್ತಾ ಇದೆ, ತುಂಬ ಹೋಗ್ತಾ ಇದೆ. ಮಳೆ ಬೇರೆ ಗುಡುಗ್ ಬಂದಿದ್ದು ಸಾಕು ಹಾಗೆ ಕರೆಂಟ್ ತೆಗೆದಿರ್ತಾರೆ. ನನಗಂತೂ ತುಂಬ ತಲೆ ಕೆಟ್ಟೋಗ್ಬಿಟ್ಟಿದೆ ಅದ್ರ ಸಲುವಾಗಿ. ಹೇಗೆ ಅಂದರೆ 3 ಮಕ್ಕಳು ಇರ್ತಾರೆ, ಸಮಟೈಮ್ಸ್ ಜಯಂತಿರಲ್ಲ, ಹೊರಗಡೆ ಹೋಗಿಬಿಟ್ಟಿರ್ತಾರೆ. ಕರೆಂಟ್ ತೆಗೆದುಬಿಟ್ರೆ ನನಗೊಂಥರ ಎದಿಗುದಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಲ್ಲೂ ಸ್ವಲ್ಪ ಭಯ ಪಡ್ತೀನಿ ಕತ್ಲಿಗೆ. ಆ್ಯಂಡ್ ಇದೇ ಥರ ಆಗ್ತಾ ರಾತ್ರಿ ಆದರೆ ಸಾಕು, ಈ ಮನೆ ಕೆಲಸ, ಈ ಅಡುಗೆ ಕೆಲಸ ಇದು ಯಾವುದೂ ಆಗ್ತಾಯಿಲ್ಲ. ಮತ್ತೆ ಕರೆಂಟ್ ಬಂದಿದ ತಕ್ಷಣ ಎದ್ದು ಬೇಗ ಏನೇನಾದರೂ ಮಾಡ್ಕೊಂಡು ತಿಂದರೆ ಸಾಕು ಅನ್ನೋ ಪರಿಸ್ಥಿತಿ ಆಗಿಬಿಟ್ಟಿದೆ. ಸೊ ಹಾಗಾಗಿನೇ ನಾನು ಲಾಗು ಅದೇನಾಯಿತು ಅಂದರೆ ಸಂಜೆ ಮೇಲೆ ಜಾಸ್ತಿ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಈ ಪಲ್ಯ ಮಾಡಿಕೊಂಡು ಊಟ ಮಾಡಿ ನಾನು ರೆಸ್ಟ್ ಮಾಡೋದೊಂದೇ ನನಗೆ ಕೆಲಸ ಇದ್ದಿದ್ದು. ಆ್ಯಂಡ್ ಏನಂತಂದರೆ ಮತ್ತೆ ಸಂಜೆ ಆಗೋದ್ರೊಳಗಡೆ ನನಗೆ ಅಷ್ಟು ಸುಸ್ತಾಗಿರುತ್ತೆ. ಆ್ಯಂಡ್ ಈವ್ನಿಂಗ್ ರಾತ್ರಿ ಆಗೋದ್ರೊಳಗಡೆ ಯಾವಾಗ ಮಲಗ್ತೀನಪ್ಪ ಅನ್ನೋ ಥರ ಆಗಿರುತ್ತೆ, ಬಿಕಾಸ್ ಮಿಂಚು. ಸೊ ಅವಳು ಕೂಡ ಸ್ವಲ್ಪ ತಲೆ ತಿಂತಿದ್ದಾಳೆ, ಮತ್ತು ಮೋಷನ್ ಎಲ್ಲ ಫುಲ್ ಪ್ರಾಬ್ಲಮ್ ಆಗ್ತಿರೋದಕ್ಕೆ ಹೆವಿ ಕೇರ್ ಅವಳನ್ನೇ ತೊಗೊಳ್ಬೇಕಾಗುತ್ತೆ. ಮತ್ತು ಅವಳ ಹತ್ರ ಟೈಮ್ ಜಾಸ್ತಿ ಕೊಡಬೇಕಾಗ್ತಾ ಇದೆ. ಸೊ ಹಾಗಾಗಿ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಲಾಗ್ ಮಾಡಲೇಬೇಕು ಅಂತೆಲ್ಲ. ಖಂಡಿತ ನಿಮ್ಮ ಜೊತೆ ಫುಲ್ ಲಾಗ್ಸ್ನ ನೆಕ್ಸ್ಟ್ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ. ಈ ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡು. ಜಯಂತ್ ಬಂದಾಯಿತು, ಮತ್ತು ಮಕ್ಕಳಿಗೂ ಕೂಡ ಊಟ ಮಾಡಿಸ್ಕೊತ ನಾನು ಕೂಡ ಊಟ ಮಾಡಿ ನೀಟಾಗೆಲ್ಲ ಕಸ ಹೊಡ್ಕೊಂಡು ಹಾಸ್ಕೊಂಡು ಮಲ್ಕೊಳ್ಳೋದ್ರೊಳಗಡೆ ಪಿಕ್ಚರ್ ಬಿಟ್ಟೋಗಿರುತ್ತೆ. ಹಾಗೆ ನೋಡಿ, ಇದಿಷ್ಟು ಇವತ್ತಿನ ಕತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬೈ ಬಾಯ್.